ಅಮ್ಮನೇ ಇಟ್ಟೈತೆ ಫಿಶಿ ಫುಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಾವು ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 ಕಾಲ ಆಯಿತು, ಇವಾಗ ಹೊರಟಿದ್ವಿ. 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಸೊ ವ್ಲಾಗ್ನ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸಬ್ರು ಯಾರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಗೆ ಹೋಗೋ ತನಕ ಯಾವ ರೀತಿ ಇರುತ್ತೆ ನಮ್ಮ ಜರ್ನಿ ಅಂತ ತೋರಿಸ್ತೀನಿ. ಸೊ ನಾವು ನಮ್ಮ ಆಟೋದಲ್ಲೇ ಹೋಗ್ತಾ ಇದ್ದೀವಿ. 140-150 ಕಿಲೋಮೀಟ್ರ್ ಇದೆ. ಸೊ ಫಸ್ಟ್ ಟೈಮು ನಾವು ಅಷ್ಟು ದೂರ ಹೋಗ್ತಾ ಇರೋದು, ಅಂದರೆ ಆಟೋದಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ. ನಾನು ಆ ದೇವಸ್ಥಾನ ಯಾವತ್ತೂ ನೋಡಿಲ್ಲ. ಸೊ ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ತನೂ ರೆಡಿಯಾಗಿದ್ದಾಳೆ. ಹಾಯ್ ಮಾಡಬೇಡಿ. ಹಾಯ್. ಓಕೆ, ಬನ್ನಿ ಫ್ರೆಂಡ್ಸ್, ಹೇಗಿರುತ್ತೆ ಜರ್ನಿ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಫ್ರೆಂಡ್ಸ್ 5 ಗಂಟೆ ಅಷ್ಟಲ್ಲೇ ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಏನಂದರೆ 3 ಗಂಟೆಗೆ ನಾನು ಎದ್ದು ನೀರು ಆನ್ ಮಾಡಿದೆ, ನೀರೇ ಬರ್ತಾ ಇರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡನ್ನ ಎಬ್ಸಿದೆ, ಅವ್ರನ್ನ ಎಬ್ಬರಿಸಿ ಹೋಗಿ ಮೋಟ್ರ್ ಆನ್ ಮಾಡಿ ಬನ್ನಿ ಅಂದೆ. ಅವ್ರು ಹೋಗಿ ಮೋಟ್ರ್ ಆನ್ ಮಾಡಿ ಬಂದಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಯೂಶ್ವಲಿ ಎಲ್ಲಾದರೂ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಅಂದರೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರನ್ನ ನಾನು ಲಾಸ್ಟಲ್ಲಿ ಎಬ್ಬಿಸ್ತೀನಿ. ನಾನು ತನು ಎದ್ದು ರೆಡಿ ಆದಮೇಲೆ ಅವ್ರನ್ನ ಎಬ್ಬಿಸ್ತೀನಿ. ಯಾಕಂದರೆ ಅವ್ರು ಏನಾದ್ರು ಅವ್ರಿಗೆ ನಿದ್ದೆ ಬರುತ್ತಲ್ವ, ಡ್ರೈವಿಂಗ್ ಮಾಡಬೇಕು, ಹಂಗಾಗಿ ಅವರಿಗೆ ಸುಸ್ತಾಗೋದು ಬೇಡ ಅಂತ ಆ ರೀತಿ ಮಾಡ್ತಾಯಿದ್ವಿ. ಇವತ್ತು ಅವ್ರನ್ನೇ ಫಸ್ಟ್ ಎಬ್ಬಿಸ್ಬೇಕಾಯ್ತು ನೀರಿಲ್ಲದೆ. ಸರಿ, ಹೋಗಿ ಅವ್ರು ನೀರೆಲ್ಲ ಆನ್ ಮಾಡಿ ಬಂದು ಆಮೇಲೆ ನಾವು ಸ್ನಾನ ಕೆಲಸ ಏನೇನು ಕೆಲಸ ಇರ್ತದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಹೊರಗಡೆನೂ ಕೂಡ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟಿದ್ದೆ. ಬೇಗ ಎದ್ದು ಕತ್ಲಿದ್ದಾಗ ಸ್ವಲ್ಪ ಹೊರಗಡೆ ಕೆಲಸ ಮಾಡ್ಕೊಳ್ಳೋಕೆ ಭಯ ಆಗುತ್ತೆ, ಆದರೂ ಭಯ ಪಟ್ಕೊಂಡೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡೆ. ನಾವೀಗ ಹೊರಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಎದ್ದು ಬಿಟ್ಟು ಹೊರಗಡೆ ಎಲ್ಲ ನೀರು ಹಾಕಿದ್ದಾರೆ ಕೆಲವು ಮನೆ ಹತ್ರ. ಒಟ್ಟಾರೆ ನನಗೆ ಏನೇ ಆದ್ರೂ ಅರ್ಲಿ ಮಾರ್ನಿಂಗು ಬೇಗ ಎಲ್ಲಾದರೂ ಹೋಗ್ತೀವಿ ಅಂದರೆ ನಿದ್ದೆನೇ ಬರಲ್ಲ. ಎದ್ಬಿಟ್ಟು ಬೇಗ ಕೆಲಸ ಮಾಡ್ಕೊಳ್ಳೋದು ಲೇಟಾಗ್ಬಿಡುತ್ತೇನೋ ಅಂತ ನಾನು ಅಲಾರಾಮ್ ಇಟ್ಟಿದ್ರೂ ಕೂಡ ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಬೇಗ ಆ ಟೈಮಿಗೆ ಎಚ್ಚರಿಕೆ ಆಗಿಬಿಡುತ್ತೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಅವತ್ತು ವಸಂತ ವಲ್ಲಭ ದೇವಸ್ಥಾನದಲ್ಲಿ ಜಾತ್ರೆ ಇತ್ತು, ಹಂಗಾಗಿ ಎಲ್ಲ ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಒಂದು 2-3 ದಿನ ನಡೆಯುತ್ತೆ ಅನಿಸುತ್ತೆ ಜಾತ್ರೆ. ನಾನು ಯಾವಾಗಲೂ 1-2 ಸಲ ಬಂದಿದ್ದೀನಿ ಮುಂಚೆ, ಇವಾಗ ನಾನು ಬರೋಕ್ಕಾಗಿರಲಿಲ್ಲ. ಅಲ್ಲಿ ಹಂಗೆ ನೋಡಿಕೊಂಡು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾ ಇರುತ್ತೆ, ಬೆಳಗ್ಗೆನೇ ಜರ್ನಿ ಮಾಡೋದೆಲ್ಲ ಖುಷಿ ಆಗ್ತಾ ಇರುತ್ತೆ. ಆದರೆ ಆಟೋದಲ್ಲಿ ಆಗಿರೋದ್ರಿಂದ ಸ್ವಲ್ಪ ಚಳಿ ಆಗುತ್ತೆ, ಹಂಗಾಗಿ ಜರ್ಕಿನ ಹಾಕ್ಕೊಂಡಿದ್ದೀವಿ. ನೋಡಿ, ಇಲ್ಲೂ ಕೂಡ ಜಾತ್ರೆ ಏನೋ ನಡೀತಾ ಇದೆ. ಇಲ್ಲೂ ಚೆನ್ನಾಗಿ ಸ್ಟ್ಯಾಚ್ಯೂ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಾತ್ರ ಜರ್ನಿ ಅಂತೂ ಎಕ್ಸಲೆಂಟ್ ಆಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ. ಬೆಳಗ್ಗೆನೇ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ನನ್ನ ಹಸ್ಬೆಂಡು ಈ ಕಡೆ ಸೈಡು ಒಂದು ಇದು ಹಾಕಿದ್ದಾರೆ, ಅಂದರೆ ಸೈಡ್ ಕಾಟನ್ ಅಂತಾರಲ್ಲ, ಸೈಡ್ ಕರ್ಟನ್ ಅದನ್ನು ಹಾಕಿದ್ದಾರೆ 2 ಸೈಡು. ಹಂಗಾಗಿ ಜಾಸ್ತಿ ಗಾಳಿ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಅಂದರೆ ಈ ಆಟೋದಲ್ಲಿ ಹೋಗೋದ್ರಿಂದ ನಮಗೆ ಕಡಿಮೆ ಬಜೆಟಲ್ಲಿ ಹೋಗ್ಬೋದು. ಏನೊಂದು 250-300 ರೂಪಾಯಿ ಗ್ಯಾಸ್ ಹಾಕಿಸ್ಕೊಂಡ್ರೆ ಆರಾಮಾಗಿ ನಾವು ಹೋಗ್ಬೋದು. ಬರೋದಕ್ಕೆ ಒಂದು 500-600 ರೂಪಾಯಿ ಒಳಗಡೆ ನಾವು ಹೋಗಿ ಬರ್ಬೋದು. ಕಾರಲ್ಲಾದರೆ ಸ್ವಲ್ಪ ಒಂದು 2000-3000 ರೂಪಾಯಿ ಮೇಲೆ ಖರ್ಚಾಗುತ್ತೆ. ಅಂತೂ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಯಾರು ಕೇಳಿದ್ರು ಗಾಡಿ ಕೊಡೋರು. ಫಸ್ಟು ಕಾರಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಆದರೆ ಹೋಗಲಿಲ್ಲ. ಅತ್ಲಾಗೆ ಆಟೋದಲ್ಲೇ ಹೋಗೋಣ, 160-170 ಕಿಲೋಮೀಟ್ರ್ ಅಲ್ವಾ, ಆಟೋದಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಅಲ್ಲಿ ಆನ್ ದ ವೇಯಲ್ಲಿ ಒಂದು ದೊಡ್ಡ ಆಂಜನೇಯ ಸ್ಟ್ಯಾಚ್ಯೂ ಕೂಡ ನೋಡಿದ್ವಿ. ನನಗೆ ಇವಾಗಲ್ಲೇ ಆಲ್ರೆಡಿ ಮರ್ತೋಗಿದೆ ಇದು ಯಾವ ಊರು ಏನು ಅಂತೆಲ್ಲ. ಸೊ ಬೋರ್ಡ್ ಕೂಡ ನೋಡ್ತಾ ಇದ್ದೀವಿ ನೋಡಿ, ರೇಷ್ಮೆ ನಾಡು ರಾಮನಗರಕ್ಕೆ ಬಂದಿದ್ದೀವಿ. ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಾವು ಅಲ್ಲಿ ಮೇಲೆ ಏನಿದೆ ನೋಡಿ, ಮೈಸೂರು ಹೈವೇ ಮಾಡಿದಾರಲ್ವ, ಬ್ಯಾಂಗ್ಳೂರ್ ಟು ಮೈಸೂರು, ಅದರಲ್ಲಿ ನಾವು ಬರಲಿಲ್ಲ. ಈ ಕೆಳಗಡೆ ರೋಡ್ ಇದಾವಲ್ವ, ಆ ರೋಡಲ್ಲಿ ಬಂದ್ವಿ. ಹೈವೇಲಿ ಬರಲಿಲ್ಲ, ಈ ರೋಡಲ್ಲಿ ಬಂದ್ವಿ. ಎಷ್ಟು ಚೆನ್ನಾಗಿದೆ ವ್ಯೂಸು ಅಂದರೆ ಅಷ್ಟು ಚೆನ್ನಾಗಿದೆ. ಇದು ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಲು.
ಅದು ಕೂಡ ನೋಡಿಕೊಂಡು ಹೋಗ್ತಾಯಿದ್ದೀವಿ. ಒಂದೊಂದು ಸೀನರಿ ಕೂಡ ಅಷ್ಟು ಚೆನ್ನಾಗಿತ್ತು. ಆ ಜರ್ನಿ ಅಂತೂ ಅದ್ಭುತವಾಗಿತ್ತು. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಮಂಡ್ಯ, ರಾಮನಗರ ಈ ಕಡೆ ಏನು ಮದ್ದೂರು ಈ ಸೈಡೆಲ್ಲ ಪ್ರಕೃತಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಆದರೆ ಈ ಥರ ನೀವು ಸರ್ವಿಸ್ ರೋಡು ಈ ಥರದ್ರಲ್ಲಿ ಹೋಗಬೇಕು. ನೀವು ಮೈಸೂರು ಟು ಬ್ಯಾಂಗ್ಳೂರು ಹೈವೇಲಿ ಹೋದ್ರಿ ಅಂದರೆ ಅದನ್ನೆಲ್ಲ ನೋಡೋಕ್ಕೆ ಸಾಧ್ಯ ಆಗಲ್ಲ, ಖುಷಿ ಪಡೋಕ್ಕಾಗಲ್ಲ. ನನಗಂತೂ ಅಷ್ಟು ಖುಷಿ ಆಯಿತು ಈ ಕಡೆ ವಾತಾವರಣ. ನಾನು ಮುಂಚೆನೂ ಕೂಡ ಮೈಸೂರಿಗೆ ಹೋದಾಗ ಹಿಂಗೆ ಸರ್ವಿಸ್ ರೋಡಲ್ಲಿ, ಅಂದರೆ ಈ ಸಲ ತನು ಬರ್ತಡೇಗೆ ಹೋದಾಗಲ್ಲ, ಅದಕ್ಕಿಂತ ಮುಂಚೆ ತನು ಹುಟ್ಟೋದಕ್ಕಿಂತ ಮುಂಚೆ ಕೂಡ ನಾವು ಮೈಸೂರಿಗೆ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ. ಯಾವುದೋ ಒಂದು ಮದುವೆ ಇತ್ತು ಅಂತೇಳಿ. ತನು ಹುಟ್ಟಿದ ಮೇಲೆ ಚಿಕ್ಕವಳಿದ್ದಾಗಲೂ ಕೂಡ ಹೋಗಿದ್ವಿ. ಆವಾಗಲೂ ಅಷ್ಟೇ ನನಗೆ ಈ ಮೈಸೂರು ರೂಟು, ಮಂಡ್ಯ, ಮದ್ದೂರು ಇದೆಲ್ಲ ರೂಟ್ ಕೂಡ ನಂಗೆ ಅಷ್ಟು ಇಷ್ಟ ಆಗಿತ್ತು. ಆ ಪ್ರಕೃತಿ ಎಲ್ಲ ಅಷ್ಟು ಚೆನ್ನಾಗಿದೆ. ಇವತ್ತು ಅಷ್ಟೇ ನಾನು ಅದನ್ನೆಲ್ಲ ನೋಡಿ ಅಷ್ಟು ಖುಷಿಪಟ್ಟೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ನೋಡಿ. ರಸ್ತೆ ಕೂಡ ಎಷ್ಟು ಚೆನ್ನಾಗಿದೆ, ಆರಾಮಾಗಿ ನಾವು ಹೋಗ್ಬೋದು, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇನ್ನು ಬೆಳಿಗ್ಗೆನೇ ನಾವು ಹೋಗೋದ್ರಿಂದ ರೋಡೆಲ್ಲ ಖಾಲಿ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಅದ್ಭುತ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ತೆಂಗಿನ ಮರಗಳು, ನದಿ, ಕೆರೆ ಸಖತ್ತಾಗಿದೆ ನೋಡಿ. ಅಲ್ಲಿ ಕಬ್ಬುಗಳು ಬೆಳೆದಿದ್ದಾರೆ, ಜೋಳ, ರೇಷ್ಮೆ ಏನು ಎಲ್ಲ ಸಿಗುತ್ತೆ ನೋಡೋದಕ್ಕೆ. ಹಚ್ಚ ಹಸಿರಲ್ಲಿ ಕೂಡಿತ್ತು, ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಖುಷಿ ಆಯಿತು. ಈ ಥರದ ವಾತಾವರಣನ ಬೆಂಗಳೂರಲ್ಲಿ ನೋಡೋದಕ್ಕೆ ಸಿಗಲ್ಲ. ಹಿಂಗೆ ಎಲ್ಲಾದರೂ ಹೊರಗಡೆ ಬಂದಾಗ ನೋಡಿ ಖುಷಿ ಪಡಬೇಕಷ್ಟೆ. ಪ್ರಕೃತಿ ನನ್ನ ನಿಜ ಹೇಳ್ಬೇಕಂದ್ರೆ ಹೊಲ, ಗದ್ದೆ, ತೋಟ ನನ್ನ ನಿಜವಾಗ್ಲೂ ಪಂಚಪ್ರಾಣ. ಅಷ್ಟು ಖುಷಿಯಾಗುತ್ತೆ ನನಗೆ. ಅಂಥ ಜಾಗಗಳಲ್ಲಿ ಕಾಲ ಕಳೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಯಾವಾಗಲೂ ಅಂದ್ಕೋತೀನಿ, ನನ್ನ ವಯಸ್ಸಾದಮೇಲೆ ನಾನು ಜಮೀನು ಆ ಥರದ್ರಲ್ಲಿ ಕೆಲಸ ಮಾಡ್ಕೊಂಡಿರಬೇಕು, ತೋಟದಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿ ಜೀವನ ಕಳೀಬೇಕು ಅಂತಲೇ ಆಸೆ ಪಡ್ತೀನಿ. ನಂಗೆ ಆ ಥರದ ಲೈಫು ತುಂಬಾ ಇಷ್ಟ. ಸಣ್ಣ ವಯಸ್ಸಲ್ಲಿ ನಾವು ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಹಿಂಗೆ ಜಮೀನು ಹತ್ರ ಹೋಗೋದು, ಅಲ್ಲೇನಾದ್ರು ಕೆಲಸ ಮಾಡಿಕೊಂಡು ಅಲ್ಲಿರೋರು, ಅದು ಇದು ಬೆಳ್ಕೊಂಡು ಇರೋರು, ಅದೆಲ್ಲ ನೋಡಿದಾಗ ನನಗೆ ತುಂಬ ಅನಿಸೋದು. ಬಟ್ ಏನಂದರೆ ನಮಗೆ ನಮ್ಮ ಅಮ್ಮನ ಮನೆಯಲ್ಲಿ ಮತ್ತು ನನ್ನ ಹಸ್ಬೆಂಡ್ ಮನೆಯಲ್ಲಿ ಅವ್ರಿಗೆ ಜಮೀನಿಲ್ಲ. ಸೊ ನಾನು ಲೈಫಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡೋದಂಗೆ, ನನ್ನ ಕೊನೆಗಾಲದಲ್ಲಿ ಅಂದರೆ ನನ್ನ ಏಜ್ ಆದಾಗ, ನನ್ನ ವೃದ್ಧಾಪ್ಯದಲ್ಲಿ ನಾನು ಜಮೀನಲ್ಲಿ ಕೆಲಸ ಮಾಡಿಕೊಂಡು ಇರಬೇಕು ಅಂತಲೇ ನಾನು ಆಸೆ ಪಡ್ತೀನಿ. ನಂಗೆ ಅಷ್ಟು ಇಷ್ಟ ಜಮೀನು, ಈ ಹೊಲ ಗದ್ದೆ ಎಲ್ಲ. ಏನು ಮಾಡೋದು, ಅಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿ ಇರಲ್ಲ, ಆ ಥರ ಸಿಚುವೇಶನ್ ನಮ್ಮದು. ಓಕೆ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಯಾವುದೂ ಕೂಡ ಮಿಸ್ ಮಾಡಬೇಕು, ಇದನ್ನು ತೋರಿಸ್ದೇ ಇರಬಾರ್ದು ಅಂತ ಅನ್ನಿಸ್ಲೇ ಇಲ್ಲ. ಇದೆಲ್ಲ ಕೂಡ ಕ್ಯಾಪ್ಚರ್ ಮಾಡ್ಕೋಬೇಕು. ಇದೆಲ್ಲ ಒಳ್ಳೆ ಮೆಮೊರಿ. ಮತ್ತೆ ಮತ್ತೆ ನಮಗೆ ಬೇಕು ಅಂದ ತಕ್ಷಣ ಸಿಗೋದಿಲ್ಲ ಅಲ್ವಾ. ಹಂಗಾಗಿ ನಿಮಗೆ ಬೋರಿಂಗ್ ಅನ್ನಿಸ್ಬೋದು, ಯಾಕಂದರೆ ಈ ಕಡೆ ವಾತಾವರಣದಲ್ಲಿ ಇರೋರು ಡೈಲಿ ನೋಡಿರೋರಿಗೆ ಬೋರಿಂಗ್ ಅನ್ನಿಸ್ಬೋದು. ಬಟ್ ನನಗೆ ಇದೆಲ್ಲ ತುಂಬಾ ಖುಷಿ ಕೊಡೋವಂಥ ವಿಷಯ. ನನಗಿನ್ನೂ ಅದರೊಳಗೆಲ್ಲ ಹೋಗಿ ಓಡಾಡಬೇಕು ಅಂತೆಲ್ಲ ಆಸೆ ಪಡುತ್ತೆ. ಈ ಗದ್ದೆಗಳೆಲ್ಲ ನೋಡಿದ್ರೆ ಅಷ್ಟು ಇಷ್ಟ ಆಗುತ್ತೆ ನನಗೆ. ಇನ್ನು ತೆಂಗಿನ ತೋಟ, ಅಡಿಕೆ ತೋಟ ಆ ಥರದ್ದು ಎಲ್ಲ ಅಂದರೆ ನಂಗೆ ತುಂಬ ಇಷ್ಟ. ತೋಟ ಅಂದ್ರೇ ತುಂಬ ಇಷ್ಟ ನೋಡಿ. ಎಲ್ಲ ಉಳುಮೆ ಮಾಡಿಕೊಂಡು ಅಲ್ಲೆಲ್ಲ ಕೊಕ್ಕರೆಗಳು, ಭತ್ತದ ಗದ್ದೆ, ರಾಗಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ನೋಡಿದರೂ ಸಾಲಲ್ಲ. ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಈ ಕಡೆ ವಾತಾವರಣ ಅಷ್ಟೂ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಚಿಕ್ಕಮಂಗ್ಳೂರು ಕಡೆ ಒಂಥರ ವಾತಾವರಣ, ಅಂದರೆ ಸ್ವಲ್ಪ ಮಟ್ಟಿಗೆ ಈ ಥರದ ಜಮೀನು ಕಾಣಿಸುತ್ತೆ. ಇನ್ನೆಲ್ಲ ಬೆಟ್ಟ ಗುಡ್ಡ ಆ ಥರ, ತೋಟ, ಕಾಫಿ ತೋಟ ಆ ಥರ ನಾವು ನೋಡ್ತೀವಿ. ಈ ಕಡೆ ಹಂಗಲ್ಲ. ಮಂಡ್ಯ ಕಡೆ, ಮದ್ದೂರು ಈ ಕಡೆ ಎಲ್ಲ ಈ ತೋಟ ಅಂದರೆ ಕಬ್ಬಿನ ಗದ್ದೆಗಳು, ತೆಂಗಿನ ತೋಟ ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ. ದೊಡ್ಡ ಹೋಟೆಲ್ ಅಮರಾವತಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಜರ್ನಿ. ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಪ್ರಕೃತಿನ ಇಷ್ಟಪಡ್ತೀರೋ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಸಾಧ್ಯವಾಗುತ್ತೆ ಎಷ್ಟೆಲ್ಲ ಅಷ್ಟನ್ನು ಮಾತ್ರ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ.
ಫ್ರೆಂಡ್ಸ್ ಆನ್ ದ ವೇಯಲ್ಲಿ ನಾವು ಒಂದು ಬೆಲ್ಲದ ಕಾರ್ಖಾನೆ ನೋಡಿದ್ವಿ. ತುಂಬ ಸಿಗುತ್ತೆ ನಮಗೆ. ಈ ಮಂಡ್ಯ ಕಡೆ ಎಲ್ಲ ಸಖತ್ತು ಬೆಲ್ಲದ ಕಾರ್ಖಾನೆ ಸಿಗುತ್ತೆ, ಪಾಂಡವಪುರ ಕಡೆ. ಇವಾಗ ಅಲ್ಲಿ ನಾವು ಬೆಲ್ಲದ ಕಾರ್ಖಾನೆ ನೋಡಿದ್ವಿ. ಅದ್ರೊಳಗೆ ಹೇಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ತನು. ಬಾರಮ್ಮ ಹೇಗಿದೆ ಅಂತ ತೋರಿಸಿ ಬನ್ನಿ ಕೇಳಿ ಅಂದ್ಲು. ಕೇಳಿದೆ, ನೋಡಿ ಅಂದರು. ಹಂಗಾಗಿ ಬಂದಿದ್ದೀವಿ ಈಗ. ಹೆಂಗಿದೆ ನೋಡಿ ಬಾ, ಇದ್ರೊಳಗೆ ನೋಡೋಣ ಹತ್ರ. ಏನದು ಪುಡಿನಾ? ಇದೇನು ಅಲ್ಲ, ಅಲ್ಲಿ ಬೇಯ್ತಾರದೇನು? ಬೆಲ್ಲ ಪಾಕನಾ? ಹೌದಾ? ಆ ಕಡೆ ನಂಚು, ಆ ಕಡೆ ಹೋಗಲ್ಲ. ಹೋಗ್ಬೋದ ಹಂಗೆ? ನಡಿ. ಬೇಜಾರು ಮಾಡ್ಕೊಬೇಡಿ, ಇಲ್ಲ ಬೆಳಗ್ಗೆ ಬೆಳಗ್ಗೆನೆ ಕೆಲಸ ಶುರು ಮಾಡ್ಕೊಂಡಿರಲ್ಲ. ಹಾಂ, ಚೆನ್ನಾಯ್ತು. 5:30ಗೆನಾ? 6 ಗಂಟೆಗೆ ಸ್ಟಾರ್ಟ್.6 ಗಂಟೆಗೆ ಕಬ್ಬೆಲ್ಲ ಲೋಡ್ ಬರುತ್ತೇನಾ? ಅಲ್ಲ, ಇಲ್ಲೇ ಟ್ರಾಕ್ಟರ್ ಬರುತ್ತೆ, ಲೆಕ್ಕ. ಹಾಯ್ ಹಾಯ್. ಎಲ್ಲ ಬೆಲ್ಲ ನೋಡಿ ಹೆಂಗಿದೆ. ಬೆಲ್ಲದ ಫ್ಯಾಕ್ಟ್ರಿ ನೋಡಿದ್ವಿ. ಈಗ ತನು ನೋಡಬೇಕು ಅಂದ್ಲು. ಸೊ ಒಳಗೆ ಹೋಗಿ ಕೇಳಿದ್ವಿ, ಅವರು ನೋಡ್ಬೋದು ಅಂತಂದರು. ನೋಡಿಕೊಂಡು ಫ್ರೆಂಡ್ಸ್ ಒಂದು ಬೆಲ್ಲದ ಫ್ಯಾಕ್ಟ್ರಿ ನೋಡಿದ್ವಿ. ಅಪ್ಪ ಅಲ್ಲಿ ನೋಡಿದ್ರೆ ನಾವು ಬೆಲ್ಲನೇ ತಿನ್ನಲ್ಲ, ಆ ರೀತಿಯಾಗಿದೆ. ಹಾಗೆ ನಮ್ಮ ಮನೆಯವರು 2 ಕಿಲೋಮೀಟ್ರು ಉಳ್ಸೋಕ್ಕೋಸ್ಕರ ಈ ರೋಡಲ್ಲಿ ಬಂದರು. ನಾನು ಸರಿ ನೋಡೋಣ ನಡಿ ಅಂತಲೇ ಕರ್ಕೊಂಬಂದೆ. ಹಳ್ಳಿಗಳ ಮೇಲೆ 2 ರೂಟ್ ತೋರಿಸ್ತಾ ಇತ್ತು ದೇವಸ್ಥಾನಕ್ಕೆ. ಈ ರೋಡ್ ನೋಡಿದ್ರೆ ಫುಲ್ಲು ಖರಾಬಾಗಿದೆ. ಯಾಕಾದರೂ ಬಂದ್ವಿ ಅಂತ ಅನ್ನಿಸ್ತು. ಒಟ್ಟು ಬಂದಿದ್ದು ಒಂದೇ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಬೆಲ್ಲದ ಫ್ಯಾಕ್ಟ್ರಿ ನೋಡಿದ್ವಿ. ಕೋಳಿ ಪಾರಿವಾಳ, ಪಾರಿವಾಳ ಕಲರ್ ಕಲರ್ ಪಾರಿವಾಳ ನೋಡಿ ತನು. ಗಂಟೆ 8 ಆಯಿತು. ಎಷ್ಟಾಯಿತು ಟೈಮು? 8:30 ಗಂಟೆ. ಇನ್ನು 45 ಕಿಲೋಮೀಟ್ರ್ ಇದೆ. 45 ಕಿಲೋಮೀಟ್ರ್ ಹೋಗ್ಬೇಕು. ಕೋಳಿ, ದನ, ಕರು ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾವೆ. ಈ ಚಪ್ರದವ್ರೆ ಏನಪ್ಪ ಎಷ್ಟು ಚೆನ್ನಾಗಿ ಆಡಿಸಿದಾರೆ ನೋಡು. ಜವಳಿ ಕಾಯ್ತಾನ ತಿನ್ಬಾರ್ದು. ಕುರಿ, ಕೋಳಿ, ಕರು, ಅಲ್ಲೊಂದು ನಾಯಿ ಆರಾಮಾಗಿ ಮಲಗಿದೆ. ಇಲ್ಲಿ ಒಂದು ಕರು, ಇದೆಷ್ಟು ಮುದ್ದಾಗೈತೆ. ಏನು ಗಿಡ ಹಿಂಗಿದೆ? ಜೋಳ, ಆಲೂಗೆಡ್ಡೆನಾ? ಜೋಳ ಏನ? ಮತ್ತೆ ಅದೇನದು ಮುಂದೆ ಇದ್ದಿದ್ದು ಆಲೂಗೆಡ್ಡೆ. ಅಮ್ಮ ಇದೆ ಬ್ಲೂ ಕಲರ್ ಇದೆ ಕುರಿ. ಬ್ಲೂ ಕಲರ್ ಬಣ್ಣ ಹೊಡೆದಿರ್ಬೇಕು. ಬ್ಲೂ ಕಲರ್. ಬರಲ್ಲ. ಟೊಮೆಟೊ, ಮೈಸೂರು ಟ್ರೈನ್ ಇರ್ಬೇಕು. ಇದು 2ನೇ ಸರ್ತಿ ಇಷ್ಟು ಅಚ್ಚುಕಟ್ಟಿನ ಟ್ರೈನ್ ಸಿಗ್ತಿರೋದು. ಅವತ್ತು ಮೈಸೂರಿಗೆ ಹೋಗ್ಬೇಕಾದ್ರೆ ಇಲ್ಲ ಹೋಗ್ತಾ ಇತ್ತು ಟ್ರೈನ್ ಬರ್ಬೇಕಾದ್ರೆ ಟ್ರೈನ್ ಹೋಗೋದು ವಿಷಯ ಅಂತಂದು ಇಲ್ಲಿ ಎಲ್ಲಿದೆಯಪ್ಪ ಅಂದಿಲ್ವಾ? ಏನಿದೆ ಟಾಲ್ದಮ್ಮನ ದೇವಸ್ಥಾನ. ಅಮ್ಮ ಅದು ಹೆಸರು ಎಷ್ಟೊಂದು ದೇವಸ್ಥಾನ
ಬಿಟ್ಟರೆ ಅಷ್ಟೇ ನೀರು. ರೈತರಿಗೆ ಇದಾದ್ರೆ ಭಾಳ ಕಷ್ಟ. ಹೆಂಗೋ ಕುಡಿಯೋ ನೀರು ಒಂದು ಸ್ವಲ್ಪ ಬೆಂಗಳೂರಿಗೆ ಇದಾಗ್ತೈತೆ, ಅದು ಎಷ್ಟು ದಿವಸ ಇರುತ್ತಾ. ಅಕ್ಕಿ ತಂದಿದ್ದಲ್ಲ ಚೆನ್ನಾಗಿತ್ತು. ಅದೇನೋ ರಘುನಾಥ್ ಮಾಡೇ ಕೆಫೆ ಅಂತ. ಅವನದೇನು ಕೆಫೆ ಇರಬೇಕು. ಈ ಹಳ್ಳಿಯಲ್ಲಿ ಅಂತ ಕೆಫೆ ಮಾಡಿದ್ದಾರೆ. ಲೋಡ್ ಆಗ್ತಾ ಇದೆ. ಏನು ನಡೀತದೆ ಇಲ್ಲಿ? ಜಾತ್ರೆನಾ? ಗ್ರಾಮ ದೇವಿತೆ ದೇವಿರಮ್ಮನ ಹಬ್ಬದ ಶುಭಾಶಯಗಳು. ದೇವಿರಮ್ಮ, ಇಲ್ಲೊಂದು ದೇವಿರಮ್ಮ ಐತೆ, ದೇವಿರಮ್ಮನ ಜಾತ್ರೆ. ದೇವೇಗೌಡನ ಕೊಪ್ಪಲು ಮನೆ ಊರ ಹೆಸರು. ಫ್ರೆಂಡ್ಸ್, ಯಾರಾದರೂ ದೇವೇಗೌಡನ ಕೊಪ್ಪಲಲ್ಲಿ ಇದ್ದೀರಾ ಇದ್ದರೆ ಕಮೆಂಟ್ಸ್ ಮಾಡಿ. ನಾವಿವತ್ತು ಅದೇ ಊರ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಎಲ್ಲ ಲೈಟಿಂಗ್ಸು ಕಾಣ್ತಾ ಇದೆ ಅಂದ್ಕೋತೀನಿ. ನೈಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಊರಿಗೆ. ಇಲ್ಲೊಂದು ಈ ಥರ ಬೆಟ್ಟ ಇದೆ. ಊರಂತೂ ಅದ್ಭುತವಾಗಿದೆ. ಸುತ್ತ ಈ ರೀತಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಕಬ್ಬಿನ ಗದ್ದೆಗಳು, ತೆಂಗಿನ ತೋಟ. ಪುನೀತ್ ರಾಜ್ಕುಮಾರ್ದೊಂದು ಫೋಟೋ ಹಾಕಿದ್ದಾರೆ ಇಲ್ಲಿ. ಎಲ್ಲ ಕಡೆ ಬೆಲ್ಲದ ಫ್ಯಾಕ್ಟ್ರಿನೇ. ಯಾವ್ದು? ರಾಜವಲಿನ? ಹಾಂ ಹಾಂ, ಅದೆಲ್ಲ ಮಂಡ್ಯ ಕಡೆನೇ ತೆಗಿಯೋದು. ಮಂಡ್ಯ ಮೈಸೂರು ಕಡೆನೇ ಶೂಟಿಂಗ್. ಬೈಕ್ TVS ಮೇಲೆ ಹೋಗ್ತಾ ಇದೆ. ಫ್ರೆಂಡ್ಸ್, ಈಗ ನಾವು ಪಾಂಡವಪುರದಲ್ಲಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲೇ ನನ್ನ ಹಸ್ಬೆಂಡ್ ತರಕ್ಕೆ ಹೋಗಿದ್ದಾರೆ. ಇಲ್ಲೇ ರೋಡ್ ಸೈಡಲ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ, ತಿನ್ಬಿಟ್ಟು. ಯಾರೋ ಒಳ್ಳೆಯವರು ಬೇಕು. ಯಾರೋ ಫ್ರೆಂಡ್ಸ್, ಪಲಾವ್ ಸಖತ್ತಾಗೈತೆ. ಚೆನ್ನಾಗಿತ್ತಲ್ಲ ಚಿನ್ನಿ? ಪಲಾವ್ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ತಣ್ಣಿ ತಿಂತಾ ಇದ್ದಾಳೆ. ನಾನು ಮಾತ್ರ ಪೂರಿ ತೊಗೊಂಡಿದ್ದೀನಿ. ಪೂರಿ ಮತ್ತು ಸಾಗು. ಪಾಂಡವಪುರದಲ್ಲಿ ಬಂದು ಇಲ್ಲಿ ಬಂದು ತಿಂಡಿ ತಿನ್ನೋ ಭಾಗ್ಯ ಮನೆ. ಏನು ಸೋರೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ, ಚೆನ್ನಾಗಿದೆ. ಪಲಾವ್, ಮೊಸರು ಬಜ್ಜಿ, 2 ವಡೆ. ಪಲಾವ್ ಸಖತ್ ಚೆನ್ನಾಗಿತ್ತು, ಟೇಸ್ಟಿ. ನನ್ನ ಹಸ್ಬೆಂಡು ಪಲಾವ್ ತಗೊಂಡಿದ್ದಾರೆ. ಎಲ್ಲ ಬಸ್ ಇಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಜನ ಹೋಗ್ತಿದ್ದಾವೆ ಮಕ್ಕಳು ನೋಡಿ. ಇಲ್ಲಿ ಸಣ್ಣವು. BGS. ಅಪ್ಪ ಇನ್ನೂ ದೇವಸ್ಥಾನ ತೆಗ್ದಿರಲ್ಲ, 9:30ಗೆ ತೆಗಿಯೋದು. ಎಷ್ಟು ಪೀಸ್ಫುಲ್ ಆಗಿದೆ ಅಲ್ಲ ಸುಖ. ನೀನು ಮ್ಯಾಪಲ್ಲಿ ಹಾಕು ಚಿಕ್ಕಮಂಗ್ಳೂರು ಎಷ್ಟು ಕಿಲೋಮೀಟರ್ ಅಂತ.
ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಎ ಟಿ ಎಮ್ಮಿಗೆ ಹೋಗಿದ್ದಾರೆ. ದೇವಸ್ಥಾನ ಅಂದರೆ ಸ್ವಲ್ಪ ಚೇಂಜ್ ಎಲ್ಲ ಬೇಕಲ್ವ, ಹಂಗಾಗಿ ಎ ಟಿ ಎಮ್ಮಿಗೆ ಹೋಗಿದ್ದಾರೆ. ಇದು ಯಾವ ಊರು ಅಂದರೆ ಬನ್ನಂಗಾಡಿ, ಪಾಂಡವಪುರ ತಾಲೂಕು ಬನ್ನಂಗಾಡಿಯಲ್ಲಿದ್ದೀವಿ. ಇದೊಂದು ಯಾವುದೋ ಒಂದು ಚಿಕ್ಕ ಜ್ಯುವೆಲರಿ ಅಂಗಡಿ ಇದೆ, ಬಜರಂಗ್ ಜ್ಯುವೆಲರಿ, ಅಲ್ಲಿ ನಿಂತಿದ್ದೀವಿ. ನಿಧಾನಕ್ಕೆ ಬಂದ್ವಿ, ತುಂಬ ಏನು ಬೇಗ ಬರಲಿಲ್ಲ, ನಿಧಾನಕ್ಕೆ ಬಂದ್ವಿ. ಇಷ್ಟೊತ್ತಿಗೆ ಹೋಗ್ಬೇಕಿತ್ತು ದೇವಸ್ಥಾನ ಹತ್ರ, ಸ್ವಲ್ಪ ಲೇಟ್ ಆಯಿತು, ನಿಧಾನಕ್ಕೆ ಬಂದ್ವಿ. ಅಲ್ಲಿ ರೋಡ್ 2 ಕಿಲೋಮೀಟ್ರ್ ಉಳ್ಸಕ್ಕಂತೇಳಿ ಆ ಕಡೆ ಶಾರ್ಟ್ ಕಟ್ಟು ಹಳ್ಳಿ ರೂಟಲ್ಲಿ ಬಂದ್ವಲ್ವ. ಫ್ಯಾಕ್ಟ್ರಿ ತೋರಿಸಿದ್ನಲ್ವ, ಶುಗರ್ದು ಅಂದರೆ ಬೆಲ್ಲದ ಫ್ಯಾಕ್ಟ್ರಿ ತೋರಿಸಿದೆ ನೋಡಿ, ಅಲ್ಲಿ ಸ್ವಲ್ಪ ರೋಡ್ ಸರಿ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಸ್ಲೋ ಆಯಿತು. ಇನ್ನೊಂದು 15 ಕಿಲೋಮೀಟ್ರೇನೋ ಇದೆ ಅನಿಸುತ್ತೆ ಹೋಗೋದು. ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಬೋರಿ ಫ್ರೀ ರೈತರಿಗೆ, ನೈಟ್ ಫ್ರೀ ಕಂಡುಬಿಡಿ. ನೈಟ್ ಫ್ರೆಂಡ್ಸ್, ಈ ಊರ ಹೆಸರು ಗಂಜಿಗೆರೆ ಮೇಲೆ ಈಗ ಹೋಗ್ತಾ ಇದ್ದೀವಿ. ಇನ್ನೊಂದು 3-4 ಕಿಲೋಮೀಟರ್ ಅಷ್ಟೇ ದೂರ ಇರೋದು ದೇವಸ್ಥಾನಕ್ಕೆ. ಒಂದು ಬೋರ್ಡ್ ಇದೆ, ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ಫ್ರೆಂಡ್ಸ್, ನಾವಂತೂ ಈಗ ದೇವಸ್ಥಾನ ತಲುಪಿದ್ದೀವಿ. ಆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಭೂವರಾಹ ಸ್ವಾಮಿ ಟೆಂಪಲ್. ನೋಡಿ, ದೇವಸ್ಥಾನದ ಹೊರಗಡೆ ಆವರಣ ಈ ರೀತಿಯಾಗಿದೆ. ಫ್ರೆಂಡ್ಸ್, ಈಗ ನಾವು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸೋದಕ್ಕೆ ಈ ದೇವಸ್ಥಾನದ ಮುಂಭಾಗ ಆವರಣ ಏನಿದೆ ನೋಡಿ, ಇಲ್ಲಿ ಕೂತಿದ್ದೀವಿ. ಇಲ್ಲಿ ಕೂತಿರೋರೆಲ್ಲ ಅದಕ್ಕೇ. ಅಲ್ಲೇನು ಕಾಣಿಸ್ತಿದೆ ನೋಡಿ, ದೇವಸ್ಥಾನದ ಗರ್ಭಗುಡಿ ಮುಂಭಾಗದಲ್ಲಿ ನಾವು ಇಟ್ಟಿಗೆ ಮಣ್ಣನ್ನು ಇಟ್ಟು ಪೂಜೆ ಮಾಡಿಸ್ತೀವಿ. ಪೂಜೆ ಸಾಮಗ್ರಿಗೆ 200 ರೂಪಾಯಿ ತೊಗೊತಾರೆ. ಇಟ್ಟಿಗೆಗೆ 50 ರೂಪಾಯಿ ತಗೊತಾರೆ, 2 ಇಟ್ಟಿಗೆಗೆ. ಮಣ್ಣನ್ನು ದೇವಸ್ಥಾನದ ಬಲಭಾಗದಲ್ಲಿ 3 ಇಡಿ ಮಣ್ಣನ್ನು ತೊಗೊಂಡು ಬರಬೇಕು. 200 ರೂಪಾಯಿ ಟೋಕನ್ ತೊಗೊತಾರೆ, ಅಂದರೆ ಪೂಜೆ ಮಾಡಿಸೋದಕ್ಕೆ 200 ರೂಪಾಯಿ ತೊಗೊತಾರೆ. ಈಗ ಇಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡಿಸ್ಬೇಕು. ಸೊ ಅದು ಯಾಕೆ ಪೂಜೆ ಮಾಡಿಸ್ಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. వచ్చి పెడతా ఉంటారు కదమ్మా పూజకి, కొంతమంది అదే ಪೂಜೆ ಸಾಮಾನು ಹಿಂಗಲ್ಲ ನೋಡಿ, ಪೂಜೆ ಸಾಮಾನು ಬರ್ತಾನ ಅನ್ನೊಂದು ಪ್ರದಕ್ಷಿಣೆ ಹಾಕ್ಬೇಕು. ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಾ, ಇದು ಗರ್ಭಗುಡಿ ಮುಂದೆ ಆವರಣ. ಒಳಗಡೆ ಭೂವರಾಹ ಸ್ವಾಮಿ ಇದೆ, 18 ಅಡಿ ಗ್ರೇ ಸ್ಟೋನಲ್ಲಿ ಇರುವಂತಹ ಮೂರ್ತಿ ಅದು. ಎಡಭಾಗದಲ್ಲಿ ಭೂದೇವಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಅದು 3.5 ಅಡಿಯಷ್ಟು ಎತ್ತರದಲ್ಲಿದೆ. ತುಂಬ ಅದ್ಭುತವಾಗಿದೆ ಈ ದೇವಸ್ಥಾನ. ಸುಮಾರು 2500 ವರ್ಷಗಳ ಇತಿಹಾಸ ಇದೆ ಅಂತಲೇ ಹೇಳಲಾಗುತ್ತೆ. ಇದು ಕಲ್ಲಹಳ್ಳಿ ಎಂಬ ಊರಲ್ಲಿದೆ. ಭೂವರಾಹ ಸ್ವಾಮಿ ಕಲ್ಲಹಳ್ಳಿ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಕೂಡ ಈ ದೇವಸ್ಥಾನ ರೆಡಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ದರ್ಶನ ಆಯಿತು. ದೇವಸ್ಥಾನ ಅಂತೂ ಅದ್ಭುತವಾಗಿದೆ. ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ, ನಿಧಾನಕ್ಕೆ ಬಾ. ಗಾಡಿಯಲ್ಲಿ ನಾವು ಸ್ಲಿಪ್ಪರ್ ಬಿಟ್ಟು ಬಂದಿದ್ವಿ, ಹಂಗಾಗಿ ಇನ್ನೂ ಕೂಡ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ನೀವು ಆ ವಿಗ್ರಹ ನೋಡಿದ್ರೆ 2 ಕಣ್ಣು ಸಾಲಲ್ಲ, ಆ ಥರ ಆಗಿದೆ ಅಲ್ವಾ. ಸಖತ್ ಬಿಸಿಲಿತ್ತು ಇವತ್ತು. ನನ್ನ ಕಾಲು ನೋವು ಹೋಗ್ಲಪ್ಪ. ಬಾ ಮುಳ್ಳೆ ಬಾರೆ, ಬರೀ ಕಾಲಲ್ಲೇ ನಡೆದ್ರೆ ಏನು ತನೋ, ಕಷ್ಟಪಟ್ಟರೆ ಸುಖ. ಇವೆರಡು ಬೇಡ ತೆಗೀರಿ, ನಾವು ಹೆಂಗಿದ್ರು ಸಂಜೆ ಅಷ್ಟೊತ್ತಿಗೆ ಹೋಗ್ತೀವಿ. ಓ ತಾಯಿ, ರಾತ್ರಿ ಆಗುತ್ತೆ ನಡಿ. ಯಾಕಮ್ಮ ನಿಧಾನ ಕೊಡಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ದರ್ಶನ ಆಯಿತು. ಗಂಟೆಗೆ 12 ಗಂಟೆ. ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು, ಪ್ರಸಾದನೂ ತಿಂದಿದ್ದಾಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ.
ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ಖುಷಿಯಾಯಿತು. ಅದಕ್ಕಿಂತ ನನಗೆ ಆ ದೇವ್ರ ವಿಗ್ರಹ ನೋಡಿ ತುಂಬಾ ಖುಷಿಯಾಯಿತು. ತುಂಬ ಅದ್ಭುತವಾಗಿದೆ. ನಾನಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇದೆ ವಿಗ್ರಹ ಅಂತ ಹೇಳ್ಬಿಟ್ಟು. ಅಂದರೆ ಸೈಡಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಒಳಗಡೆ ವೀಡಿಯೋ ಮಾಡೋ ಆಗಿರಲಿಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾರಾದರೂ ಬರಬೇಕಂದ್ರೆ ಬನ್ನಿ, ತುಂಬ ರಶ್ ಇರುತ್ತೆ ಮಾತ್ರ. ಜನ ಅಂದರೆ ಜನ ಬರ್ತಾ ಇದ್ದಾರೆ, ಸಖತ್ ಖುಷಿ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಚೆನ್ನಾಗಿತ್ತಲ್ಲ. ಫ್ರೆಂಡ್ಸ್, ದೇವಸ್ಥಾನದ ಪೂರ್ತಿ ವಿಡಿಯೋನ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಕಲ್ಲುಗಳನ್ನ ಕಟ್ಟಿದ್ರು, ಅಂದರೆ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಆ ಥರ ಕಟ್ಟಿದ್ರು. ಆ ರೀತಿ ಕಟ್ಟೋದ್ರಿಂದ ಬೇಗ ನಾವು ಮನೆ ಕಟ್ತೀವಿ ಅಂತ. ಹಾಗೆ ಅಲ್ಲಿಂದ ಮಣ್ಣನ್ನ ನಾವು ತೊಗೊಂಡೋಗಿ ಮನೆಯಲ್ಲಿಟ್ಟು ಪೂಜೆ ಮಾಡಿದರೂ ಕೂಡ ಆದಷ್ಟು ಬೇಗ ನಮಗೆ ಸ್ವಂತ ಮನೆ ಕಟ್ಟುವಂಥ ಯೋಗ ಬರುತ್ತೆ ಅಂತ ಕೂಡ ಇದೆ. ಇಟ್ಟಿಗೆಯನ್ನು ನಾವು ಪೂಜೆ ಏನಕ್ಕೆ ಮಾಡಿಸಿದ್ವಿ ಅಂದರೆ, ನಾವು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಈಶಾನ್ಯ ಮೂಲೆಯಲ್ಲಿ ಆ ಒಂದು ಇಟ್ಟಿಗೆನ ಇಟ್ಟು ಮನೆಗೆ ಕಟ್ಟಿದರೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಮನೆ ಆದಷ್ಟು ಬೇಗ ಮನೆ ಕನಸು ನೆರವೇರುತ್ತೆ ಅಂತ ಎಲ್ಲ ಕೂಡ ಹೇಳ್ತಾರೆ. ನಾವು ಕೂಡ ಇಟ್ಟಿಗೆ ಮಣ್ಣನ್ನ ಪೂಜೆ ಮಾಡಿಸಿದ್ದೀವಿ. ಮುಂದೆ ಒಂದು ಖುಷಿ ಪಡುವಂಥ ವಿಷಯ ಕೂಡ ನಿಮಗಿದೆ. ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಸರ್ಪ್ರೈಸಿಂಗ್ ಆಗಿರಲಿ. ಸೊ ಸಾಧ್ಯವಾದಷ್ಟು ಗೆಸ್ ಮಾಡಿ ಏನಿರ್ಬೋದು ಅಂಥೇಳಿ. ಅದರಂತೂ ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ಹೋಗಿದ್ದು ನನ್ನದು ಕೆಲಸ ತುಂಬ ಇಂಪಾರ್ಟೆಂಟ್ ಇತ್ತು. ಅದನ್ನು ಕರೆಕ್ಟಾಗಿ ಪೂಜೆ ಮಾಡಿಸ್ಬೇಕಿತ್ತು, ಗಮನ ಕರೆಕ್ಟಾಗಿ ಕೊಡಬೇಕಿತ್ತು. ಹಂಗಾಗಿ ಅದನ್ನು ಪೂಜೆ ಮಾಡಿಸ್ಕೊಂಡು ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ನಿಮಗೆ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಟೊಮೆಟೊ ಬಾತನ್ನು ಕೊಟ್ಟರು, ಊಟನ ಚೆನ್ನಾಗಿತ್ತು. ಅಲ್ಲಿ ಪ್ರಸಾದನ ಸ್ವೀಕಾರ ಮಾಡಿಕೊಂಡು 12 ಗಂಟೆ ಕರೆಕ್ಟಾಗಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಮನೆ ಬಿಟ್ಟಿದ್ದು ನಾವು 5:20ಕ್ಕೆ. ಇಲ್ಲಿ ಬಂದು ದೇವಸ್ಥಾನ ಸೇರಿದ್ದು 10:15 ಅಷ್ಟೇ ಆಗಿತ್ತು. 2 ಅವರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು 11 ಪ್ರದಕ್ಷಿಣೆ ಹಾಕಬೇಕು ದೇವಸ್ಥಾನ ಸುತ್ತ. ಅದು ಸ್ವಲ್ಪ ಸುಸ್ತಾಗುತ್ತೆ, ಆದ್ರೂ ಕೂಡ ಚೆನ್ನಾಗಿತ್ತು. ಅನುಭವ ಅಂತೂ ಅದ್ಭುತವಾಗಿತ್ತು. ನೀವು ಒಮ್ಮೆ ಹೋಗಿ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ಸಾಕಷ್ಟು ಜನ ನಂಬಿಕೊಂಡು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಎಲ್ಲರೂ ಕನಸುಗಳು ಕೂಡ ನನಸಾಗಿದೆ. ನೀವು ಹೋಗಿ ನಿಮ್ಮ ಕನಸುಗಳು ನನಸಾಗಲಿ. ನಂದು ಆಸೆ ಏನಿದೆ ಅದು ಕೂಡ ಪೂರ್ತಿ ಆಗಲಿ, ನನ್ನ ಕನಸು ಕೂಡ ನೆರವೇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಇಟ್ಟಿದ್ದೀನಿ. ತುಂಬ ಸಂತೋಷ ಆಯಿತು ನಿಜವಾಗ್ಲೂ ಫ್ರೆಂಡ್ಸ್. ಈಗ ನಾವು ಅಲ್ಲಿಂದ ಸೀದಾ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾವು ಸೀದಾ ಅಲ್ಲಿಂದ ಎಲ್ಲಿಗೆ ಹೋದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಸ್ವೀಟ್ ಆ್ಯಂಡ್ ಸಾಲ್ಟಾ? ಸ್ವೀಟ್ ಆ್ಯಂಡ್ ಸಾಲ್ಟ್. ತನಗೆ ಫಸ್ಟ್ ಅರ್ಧ ಹೋಯ್ತು ಕುಡಿಯೋದು.